ಶಾಂತವಾಗಿ ಕೂತ್ಕೊಂಡು ಒಬ್ಬರು ಕೂತ್ಕೊಂಡು ವಿಚಾರ ಮಾಡುವಂಥದ್ದು ಪ್ರತಿ ರೈತರು ವಿಚಾರ ಮಾಡುವಂಥ ವಿಷಯ. ಯಾಕೆ ಹಾಲನ್ನು ನೀವು 1 ಲೀಟ್ರ್ ಹಾಲು ತೆಗಿಬೇಕಾಗಿತ್ತಂದ್ರೆ ಎಷ್ಟು ಖರ್ಚು ಬರ್ತದೆ, ದನಕ್ಕೆ ನೀವೇನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು. ಮತ್ತು ಎಲ್ಲ ಎಮ್ಮೆಗಳು ಅಲ್ರಿ ಆಕಳುಗಳು ಅಲ್ರಿ ದಿನಕ್ಕೆ ಏನು 10-20 ಲೀಟ್ರ್ ಹಾಲು ಕೊಡ್ತಾವೆ. ಎಲ್ಲೋ ಕೆಲವು ಇದ್ದಿದ್ದಂತ ಇದು ಕ್ರಾಸ್‌ಬೀಡ್ ಇದ್ದಾವಿಲ್ಲ ಅಂತಲ್ಲ, ಬಟ್ ಅದನ್ನು ಸೌಖ್ಯ ಮಾಡೋದು, ಅದನ್ನು ಇಟ್ಕೊಳ್ಳೋದು, ಜಾಬನ್ನು ಮಾಡೋದು ಎಲ್ಲ ಮಾಡಬೇಕು. ಅದು ಖರ್ಚು ಎಷ್ಟು ಬರ್ತದೆ, ಅದರಲ್ಲಿ ಮ್ಯಾನ್ ಪವರ್ ಎಷ್ಟು ಬರ್ತದೆ ಖರ್ಚು. ಒಂದು ಆಕಳ ನೀವು ಮೈ ತೊಳಿಬೇಕಾದ್ರೆ ಏನು ತ್ರಾಸ ಆಗ್ತದೆ ಅಂತ ತೊಳೆದವಾಗ ಮಾಡಿದವಾಗ ನೀರಿಟ್ಟಾಗ ಮೊಸರಿಟ್ಟಾಗ ಗೊತ್ತಾಗ್ತದೆಲ್ಲ. ಇಲ್ಲಿ ಸಗಣಿ ಸಿಗ್ತದೆ, ಸಗಣಿ ಲಾಭ ಆಗ್ತದೆ ಇಲ್ಲಂತ ಯಾರೂ ಇಲ್ಲ. ಆದರೆ ಯಾವ ಪ್ರಮಾಣದ ಲಾಭ ಆಗಬೇಕಾಗಿತ್ತು ಅದಿಲ್ಲ. ಆ ಸಗಣಿ ಗೊಬ್ಬರ ಭಾಳ ಆದರೆ ಭೂಮಿ ಉಪಯೋಗ ಆಗ್ತದೆ, ಒಂದು ಸ್ವಲ್ಪ ಗೊಬ್ಬರ ಕೊಡೋದು ಕಡಿಮೆ ಆಗ್ಬೋದೇನೋ. ಆದರೂ ಒಂದಕ್ಕೊಂದು ಇನ್ನುಳಿದ ಉದ್ಯೋಗಕ್ಕೆ ಮತ್ತು ಕೃಷಿಗೆ ಹೋಲಿಸ್ಕೊಂಡಾಗ ಭಾಳ ಲಾಸ್ ತನ್ನದಾವು ಇವು ಅಂತೇಳಿ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಒಬ್ಬರ ಜೊತೆ ಹಾಗೆ ಮಾತಾಡೋದು ಕೇಳಿದ ಅವರು 15-20 ವರ್ಷ ತನಕ ಅಗ್ರಿಕಲ್ಚರ್ ಮಾಡಿದವರು, ಅದು ಕಮ್ಮಿ ಇಲ್ಲಿ ಲಾಭ ಐತಿ ಹಾಗೆ ಇದು ಹೇಳಿದರು. ಹಾಗಾಗಿ 1 ಟನ್ನಿಗೆ ಎಷ್ಟು ಖರ್ಚು ಬರ್ತದೆ, ಅದೇನು ಭಾಳ ಬರೋದು ಎಷ್ಟು ಬರ್ತದೆ ಹೇಳಿಕ್ಕೆ ತಯಾರಿಲ್ಲ. ಅಂದ್ರೆ ಭಾಳಷ್ಟು ರೈತರಿಗೆ ತಾವು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟು ಹೋಗ್ತದೆ, ಎಷ್ಟು ಬರ್ತದೆ ಲೆಕ್ಕಿಲ್ಲ. 1 ಟನ್ನಿಗೆ ಎಷ್ಟು ಕಬ್ಬು ಇರ್ತದೆ, ಎಷ್ಟು ಇರ್ತದೆ, ಮುಂದೆ ರಿಕವರಿ ತಿಳಿಸ್ತಾರೆ ಅವ್ರು ಹೇಳ್ತಾರೆ. ಫ್ಯಾಕ್ಟರ್ ಹೇಳ್ತಾರಪ್ಪ ಅಂತಿಲ್ಲ, ಅದು ತೆಗಿತಾರೆ ಗೊತ್ತಾಗೈತಿಲ್ಲ, ಅದು ಹಾಗೆ ಇದು ಹೇಳ್ತಾರೆ. ಕೆಲವರು ವಾದ ಮಾಡುವಂಥವ್ರು ಇದ್ದಾರೆ, ಇನ್ನು ಕೆಲವು ಪಾಪ ಅವ್ರು ತಿಳಿದು ಇಲ್ಲ ಅನ್ನೋದು ಕಾರಣಕ್ಕಾಗಿದ್ದಾವೆ. ಅಂದರೆ ಇವೆಲ್ಲ ಒಟ್ಟಾರೆಯಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಅಂದ್ರೆ ನಿಜವಾಗಿಯೂ 3,300 ಒಳಗೆ ಖರ್ಚು ಬರ್ತದೆ ಕಬ್ಬಿಗೆ. ಇದು ನೀವು ಡಿಸ್ಕಷನ್ ಮಾಡಿ ನಮ್ಗೆ ತಿಳಿಸ್ರಿ ನೋಡೋದು. ಯಾಕೆ ಬರ್ರಿ ಮಾತಾಡ್ರಿ, ನೀವು ರೈತರು ಸ್ವತಃ ರೈತರು ಮಾತ್ರ ನಮಗೆ ಅನಿಸ್ತದೆ 4,500 ತನಕ ಬರ್ತದಪ್ಪ ಖರ್ಚು ಅಂತೇಳಿ. ಇದು ಕೆಲವೊಂದಿಷ್ಟು ಏನೋ ಯಾಕಂದರೆ ರಾಜಕೀಯದಲ್ಲೋ ಮತ್ತೆಲ್ಲೂ ಇರೋದ್ರಿಂದಾಗಿ ಅವರು ಅಲ್ಲಿ ಲಾಭ ಏನೋ ಮಾಡ್ಕೊಂಡು